ಪ್ರಮೋದ್ ಮುತಾಲಿಕನಿಗೆ ಇನ್ನು ಗೂಸ ಬೀಳೋದೊಂದೇ ಬಾಕಿ. ಈ ಚರ್ಚ್ಗಳು, ಪಾದ್ರಿಗಳು, ನನ್ಗಳು ಇವರು ಭಯಾನಕವಾಗಿ ನಮಗ್ ಗೊತ್ತಾಗದೇನೆ ಒಳಗಡೆಯಿಂದನೇ ಕೊರಿತಾ ಇದ್ದಾರೆ. ಯಾಕೆ ಅಂತ ಕೇಳಿದರೆ ಅಲ್ಪಸಂಖ್ಯಾತರನ್ನ ಮುಟ್ಟಿ ಬಚಾವಾಗಬಹುದು ಅಂತ ತಿಳ್ಕೊಂಡಿದ್ದಂತಹ ಮುತಾಲಿಕ್ಗೆ ನಿಜಕ್ಕೂ ಹೊಡೆತ ಸಿಕ್ಕಿರೋದು ಕ್ರೈಸ್ತ ಸಮುದಾಯದಿಂದ. ಆರಿಸೋ ಸಂಸ್ಕೃತಿ ಈ ಕೆಟ್ಟ ಕ್ರಿಶ್ಚಿಯನ್ರಿಂದ ಬರ್ತಾ ಇದೆ. ಮುಸ್ಲಿಂ ಸಮುದಾಯವನ್ನ ನಿರಂತರವಾಗಿ ಬೇಟೆಯಾಡ್ತಾ ಇದ್ರು ಕೂಡ ಯಾವುದೇ ಮುಸ್ಲಿಂ ಸಮುದಾಯದ ನಾಯಕರುಗಳು ತುಟಿ ಪಿಟಿಕ್ ಅಂತ ಇರಲಿಲ್ಲ ಅನ್ನುವಂತಹ ಅದೇ ಮನೋಭಾವವನ್ನಿಟ್ಟುಕೊಂಡು ಇತ್ತ ಕ್ರೈಸ್ತ ಸಮುದಾಯವನ್ನ ಅದೇ ರೀತಿ ತೊಂದರೆ ಕೊಡೋದಿಕ್ಕೆ ಹೋಗಿದ್ದಾನೆ. ಆದರೆ ಅಲ್ಲಿ ನಡೆದಿದೆ ಬೇರೆ. ಮೊದಲು ಶಾಲೆಯ ವಿಚಾರದಲ್ಲಿ ತಗಾದೆ ತೆಗೆದಿದ್ದಂತಹ ಮುತಾಲಿಕ್ ನಂತರ ಧರ್ಮದ ವಿಚಾರಕ್ಕೂ ಬರ್ತಾನೆ. ಶಾಲೆಯ ವಿಚಾರವನ್ನೇ ಬಿಡದಂತಹ ಕ್ರೈಸ್ತ ಸಮುದಾಯ ಧರ್ಮದ ಬಗ್ಗೆ ಮಾತಾಡಿದಂತಹ ಸಂದರ್ಭದಲ್ಲಿ ಆತನಿಗೆ ಎಲ್ಲಿಗೆ ಕೊಡಬೇಕೋ ಅಲ್ಲಿಗೆ ಕೊಟ್ಟಿದೆ. ಹಲೋ ಹಾಯ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ನಮ್ಮ ರಾಜ್ಯದಲ್ಲಿ ಕೆಲವೊಂದು ಬೆಳವಣಿಗೆಗಳಿಗೆ ಸಾಕ್ಷಿಯಾದಂತಹ ಕೆಲವೊಂದು ಸನ್ನಿವೇಶಗಳನ್ನು ನಾವು ಗಮನಿಸಬಹುದು. ಆ ಒಂದು ಕೆಲವೊಂದು ಬೆಳವಣಿಗೆಗಳನ್ನು ಈ ಮೊದಲು ಕೂಡ ನಮ್ಮ ಚಾನಲಲ್ಲಿ ಹಾಕ್ಕೊಂಡಿದ್ದೆ. ಪ್ರಮೋದ್ ಮುತಾಲಿಕ್ ವಿಚಾರ, ನಕಲಿ ಹಿಂದುತ್ವ ಎನ್ನುವಂತಹ ವಿಚಾರಕ್ಕೆ ಆ ಒಂದು ಕಾನ್ಸೆಪ್ಟನ್ನು ಇಟ್ಟುಕೊಂಡು ಆತ ಇನ್ನೊಂದು ಧರ್ಮದ ಮೇಲೆ ಕುದುರೆ ಸವಾರಿ ಮಾಡುವಂತಹ ಕೆಲಸವನ್ನು ಯಾವಾಗಲೂ ಮಾಡೋದಿಲ್ಲ. ಕೆಲವೊಂದು ಸನ್ನಿವೇಶಗಳಲ್ಲಿ BJP ಅಥವಾ ಹಿಂದುತ್ವದ ನಾಯಕರುಗಳು ಯಾವಾಗ ಆತನನ್ನು ಕಡೆಗಣಿಸೋಕೆ ಸ್ಟಾರ್ಟ್ ಮಾಡುತ್ತೋ ಆವಾಗ ಇನ್ನೊಂದು ಧರ್ಮದ ಮೇಲೆ ಆತ ಕುದುರೆ ಸವಾರಿ ಮಾಡೋದಕ್ಕೆ ಹೋಗ್ತಾನೆ. ಇದುವರೆಗೂ ಅದು ಮುಸ್ಲಿಂ ಸಮುದಾಯದ ವಿರುದ್ಧವಾಗಿತ್ತು. ಆದರೆ ಯಾವ ನಾಯಕರುಗಳು ಕೂಡ ನೋಡಿ ಇಂತಹ ವಿಚಾರಗಳು, ದ್ವೇಷ ಭಾಷಣಗಳು ಮಾಡಿದರೆ ಮಾತಾಡೋದಿಲ್ಲ, ಅಥವಾ ಮಾತಾಡಿದರೂ ಕೂಡ ಕಾನೂನು ವ್ಯವಸ್ಥೆಯಲ್ಲಿ ಅದಕ್ಕೆ ವ್ಯಾಲ್ಯೂ ಎಂಬುದು ಇಲ್ಲ ಅನ್ನೋದು ಸ್ವತಃ ಪ್ರಮೋದ್ ಮುತಾಲಿಕನಿಗೆ ಗೊತ್ತಿದೆ. ಸೊ ಅದೇ ವಿಚಾರವನ್ನು ಕೂಡ ಕ್ರೈಸ್ತ ಸಮುದಾಯದ ಮೇಲೆ ಪ್ರಹಾರ ಮಾಡೋಕ್ಕೆ ಹೋಗಿ ಇವತ್ತು ಬಿದ್ದಿರುವಂಥದ್ದು ಮಾತ್ರವಲ್ಲ, ಏನೋ ಇನ್ನು ಅರೆಸ್ಟ್ ಆಗುವಷ್ಟರ ಮಟ್ಟಿಗೆ ಕೂಡ ಬೆಳವಣಿಗೆಗಳು ನಡೆದಿರುವಂಥದ್ದು. ಈ ಒಂದು ವಿಚಾರದ ಬಗ್ಗೆ ಕಂಪ್ಲೀಟಾಗಿ ಡೀಟೇಲನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರವಲ್ಲ, ನಿರಂತರವಾಗಿ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನಗಳನ್ನು ನಾವು ಮಾಡ್ತಾ ಇರ್ತೀವಿ. ಇದು ಮೊನ್ನೆ ದಿವಸ ನಡೆದಂತಹ ಒಂದು ವಿಚಾರ. ಅಂದರೆ ಕ್ರಿಸ್ಮಸ್ಗೆ ಶಾಲೆಗಳಲ್ಲಿ ಹೆಚ್ಚುವರಿ ರಜೆಗಳನ್ನು ನೀಡಲಾಗುತ್ತೆ, ದೀಪಾವಳಿಗೆ ಯಾಕಿಲ್ಲ, ಅಥವಾ ಏನು ಚತುರ್ಥಿಗೆ ಯಾಕೆ ಕೊಡಲ್ಲ. ಸೊ ಇದು ಬರೀ ಒಂದು ಧರ್ಮಕ್ಕಾಗಿ ಮಾತ್ರ ಯಾಕೆ ಈ ಒಂದು ರಜೆಯನ್ನು ಈ ಒಂದು ಕ್ರೈಸ್ತ ಸಮುದಾಯದ ಕ್ರಿಸ್ಮಸ್ಗೆ ಬೇಕಾದರೆ 1-2 ದಿವಸ ಕೊಡಿ, ಯಾಕೆ 10 ದಿವಸ ರಜೆ ಕೊಡ್ತೀರಿ, ಯಾಕೆ 15 ದಿವಸ ರಜೆ ಕೊಡ್ತೀರಿ, ಈ ಥರ ಮಾಡಿದರೆ ನಾವು ಶಾಲೆಗೆ ಬೀಗ ಹಾಕಬೇಕಾಗುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನು ಕೊಟ್ಟಿದ್ದರು. ಸೊ ಆ ಒಂದು ಎಚ್ಚರಿಕೆಯ ಬೆನ್ನಲ್ಲೇ ಕ್ರೈಸ್ತ ಸಮುದಾಯದ ರಾಜ್ಯ ಮಟ್ಟದ ನಾಯಕನೋರ್ವ ಈ ಒಂದು ಪ್ರಶ್ನೆಗೆ ಅವರಿಗೆ ಸ್ವತಃ ಫೋನ್ ಮಾಡಿ ಚೆನ್ನಾಗಿ ರುಬ್ಬಿ ಕಳಿಸಿದರು. ಅಂದರೆ ನೀವು ನಿಮ್ಮ ಧರ್ಮವನ್ನು ಮಾತಾಡೋದಕ್ಕೆ ನಾವು ಬಂದಿಲ್ಲ, ಯಾಕೆ ನಮ್ಮ ಧರ್ಮದ ವಿಚಾರದಲ್ಲಿ, ನಮ್ಮ ಧರ್ಮದ ಶಾಲೆಗಳ ವಿಚಾರದಲ್ಲಿ ಯಾಕೆ ತಾವು ಮಾತಾಡ್ತೀರಾ ಅನ್ನುವಂತಹ ಪ್ರಶ್ನೆಯನ್ನು ಪ್ರಮೋದ್ ಮುತಾಲಿಕನಿಗೆ ಕೇಳಿದರು. ಆತ ಪೆಚ್ಚು ಮೋರೆ ಹಾಕಿ ಹೋಗಿದ್ದ. ಆದರೆ ಅಲ್ಲಿಗೆ ಅದನ್ನು ನಿಲ್ಲಿಸೋಕೆ ಆತ ರೆಡಿ ಇರಲಿಲ್ಲ. ಇನ್ನೊಂದು ವೇದಿಕೆಯನ್ನು ಅದಕ್ಕಾಗಿ ಬಳಸ್ಕೊಂಡ. ಕ್ರೈಸ್ತ ಧರ್ಮ ಹಿಂದೂ ಧರ್ಮದ ಬಡವರನ್ನು, ನಿರ್ಗತಿಕರನ್ನು ಹುಡುಕಿಕೊಂಡು ಹೋಗಿ ಅವರ ಮನೆಯಲ್ಲಿ ಕ್ಲಾಸ್ ಕೊಟ್ಟು ಮತಾಂತರ ಮಾಡುವಂತಹ ಪ್ರಯತ್ನಗಳು ಮಾಡ್ತಾ ಇದೆ. ಕ್ರೈಸ್ತ ಧರ್ಮ ಯಾರು ಇಲ್ಲಿ ಅನುಕೂಲಗಳು ಇಲ್ಲವೋ ಆ ಒಂದು ಅನುಕೂಲಗಳನ್ನು ನೋಡಿ ಅಲ್ಲಿ ಹೋಗಿ ಮನ ಪರಿವರ್ತನೆ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ಕ್ರೈಸ್ತ ಧರ್ಮ ಹಾಗೆ ಮತಾಂತರ ಮಾಡ್ತಾ ಇದೆ, ಹೀಗೆ ಮತಾಂತರ ಮಾಡ್ತಾ ಇದೆ ಅನ್ನುವಂತಹ ದೊಡ್ಡ ಆ ಒಂದು ಷಡ್ಯಂತ್ರದ ಭಾಷಣವನ್ನು ಮಾಡ್ತಾರೆ. ನೋಡಿ, ಈಗಾಗಲೇ ನಮ್ಮ ರಾಜ್ಯ ಸರ್ಕಾರ ದ್ವೇಷ ಭಾಷಣ ಮಾಡಬಾರ್ದು, ದ್ವೇಷ ಭಾಷಣ ಮಾಡಿದರೆ ಇಷ್ಟು ವರ್ಷ ಜೈಲು ಶಿಕ್ಷೆ, ಇಷ್ಟು ದಂಡ ಅನ್ನುವಂತಹ ಪ್ರಖ್ಯಾಪನೆಯನ್ನು ಕೂಡ ಮಾಡಿದೆ. ಆ ಒಂದು ಆದೇಶ ಇನ್ನೇನು ಹೊರಗಡೆ ಬರಲಿಕ್ಕೆ ಇರುವಾಗಲೇ ಇಂತಹ ಬೆಳವಣಿಗೆಗಳು ನಡೀತಾ ಇರುವಂಥದ್ದು. ಮಾತ್ರವಲ್ಲ, ಆ ಒಂದು ಆದೇಶದ ವಿರುದ್ಧವಾಗಿ ಏನು ಹಿಂದುತ್ವ ಎನ್ನುವಂತಹ ಕೆಲವೊಂದು ನಕಲಿ ನಾಯಕರುಗಳು ಇದನ್ನು ಮಾಡಲೇಬಾರ್ದು, ಏನು ಈ ಥರ ಮಾಡಿದರೆ ನಮಗೆ ವ್ಯಾಲ್ಯೂ ಇಲ್ಲ. ನೋಡಿ, ಎಲೆಕ್ಷನ್ ಬರುವಂಥ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ಮುಗ್ಧ ಹಿಂದೂಗಳನ್ನು ಹಿಂದುತ್ವದ ಹೆಸರಿನಲ್ಲಿ ಒಂದು ರೀತಿಯಲ್ಲಿ ಹೈಜಾಕ್ ಮಾಡೋಕ್ಕೆ ದ್ವೇಷ ಭಾಷಣಗಳೇ ನಮಗೆ ಉಪಕಾರ ಮಾಡುವಂಥದ್ದು. ಅದನ್ನು ಬಿಟ್ಟರೆ ನಾವು ಹೇಗೆ ಹಿಂದೂ ಯುವಕರನ್ನು ಅಥವಾ ಮುಗ್ಧ ಯುವಕರನ್ನು ಹೇಗೆ ನಾವು ಬಲಿ ಪಡಿಬೇಕು, ಹೇಗೆ ನಾವು ಅವರನ್ನು ಸೆಳೆಯುವಂಥದ್ದು, ಇದ್ಯಾವುದು. ಆಮೇಲೆ ಅವರಿಗೆ ಅಭಿವೃದ್ಧಿ ವಿಚಾರದಲ್ಲಿ ಮಾತಾಡೋದಕ್ಕೆ ಇಲ್ಲ. ಇದೇ ದ್ವೇಷ ಭಾಷಣ ಮಾಡಬೇಕು, ಇನ್ನೊಂದು ಧರ್ಮವನ್ನು ಎತ್ತಿಕಟ್ಟಬೇಕು, ಆವಾಗ ಸಿಗುವಂತಹ ಕೆಲವೊಂದು ಸೆಳೆತಗಳೇನಿದೆ ಅದು ಇವರನ್ನು ಸ್ವಲ್ಪ ಮೇಲೆ ಎತ್ತಿ ಕೊಂಡೋಗುವಂಥದ್ದು. ಇದಿವತ್ತು ಸದ್ಯ
ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಕರಾವಳಿಯಲ್ಲಿ ಹೆಚ್ಚಾಗಿದ್ದರೂ ಕೂಡ ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ ಅದು ಕೂಡ ಕಡಿಮೆಯಾಗಿದೆ. ಏನು ಧರ್ಮದಂಗಲನ್ನಿಟ್ಟುಕೊಂಡು ರಾಜಕೀಯವನ್ನು ಬೆಳೆಸುವಂತಹ ನಾಯಕರುಗಳು ಬೆಳೆದು ಬಂದದ್ದೇ ಇಲ್ಲಿಂದ. ಸೊ ಅದು ಇವಾಗ ಕಡಿವಾಣ ಬಿದ್ದಂತಾಗಿದೆ. ಆ ಒಂದು ನಾಯಕರಿಗೆ ನಾಯಿ ಬೆಲೆಯೂ ಕೊಡದಂತಹ ಒಂದು ಪರಿಸ್ಥಿತಿ ಇವತ್ತು ನಮ್ಮ ಕರಾವಳಿಯಲ್ಲಿ ಕಾಣ್ತಾ ಇರುವಂಥದ್ದು. ಸೊ ಆ ಒಂದು ಬೆಳವಣಿಗೆಯ ಭಾಷಣ ನೋಡಿ, ಆ ಒಂದು ಭಾಷಣದ ತುಣುಕೊಂದನ್ನು ನಾನು ಇಲ್ಲಿ ಹಾಕ್ತೀನಿ ನೋಡಿ, ಅದನ್ನು ಮೊದಲು ಕೇಳ್ಕೊಂಬನ್ನಿ. ಈ ಚರ್ಚ್ಗಳು, ಪಾದ್ರಿಗಳು, ನನ್ಗಳು ಇವರು ಭಯಾನಕವಾಗಿ ನಮಗ್ ಗೊತ್ತಾಗದೇನೆ ಒಳಗಡೆಯಿಂದನೇ ಕೊರಿತಾ ಇದ್ದಾರೆ. ಇವರು ಬಡವರ ಮನೆಗೆ ಹೋಗ್ತಾರೆ, ಇನ್ಯಾರೋ ಮನೆಗೆ ಹೋಗ್ತಾರೆ, ಕಷ್ಟ ಸುಖ, ಪ್ರತಿಯೊಂದು ಮನೆಯಲ್ಲಿ ಕಷ್ಟ ಇರುತ್ತೆ, ಪ್ರತಿಯೊಂದು ಮನೆಯಲ್ಲಿ ಕಾಯಿಲೆ ಇರುತ್ತೆ, ಪ್ರತಿಯೊಂದು ಮನೆಯಲ್ಲಿ ತೊಂದರೆ ಇರುತ್ತೆ, ಜಗಳ ಇರುತ್ತೆ. ಅದನ್ನು ನೋಡ್ಕೊಂಡು ಸರಿಯಾಗಿ ಒಳಗಡೆ ಹೋಗಿ ನಿಮ್ಮ ಜಗಳವನ್ನ, ನಿಮ್ಮ ತೊಂದರೆಯನ್ನ ಬಗೆಹರಿಸ್ತೀವಿ, ಯೇಸುನು ಪ್ರಾರ್ಥನೆ ಮಾಡ್ತೀವಿ ಅಂತ ಹೇಳಿ ಮನೆಯೊಳಗೆ ಕೂತ್ಕೊಂಡು ಯೇಸುನು ಪ್ರಾರ್ಥನೆ ಮಾಡ್ತಾರೆ, ಯಾರಿಗೆ ಬೇಡ ಅಂತ ಅನ್ಕೊಂಡು ನಮ್ಮ ಮುಗ್ಧ ಹಿಂದೂಗಳು ಒಳಗಡೆಗೆ ಬಿಟ್ಟು ಅವರನ್ನು ಯೇಸು ಪ್ರಾರ್ಥನೆ ಪ್ರಾರಂಭ ಮಾಡ್ತಾರೆ. ಅಲ್ಲಿಂದ ಪ್ರಾರಂಭ ಆಯ್ತು ನೋಡಿ ಮತಾಂತರದ ಪ್ರಕ್ರಿಯೆ. ಮೊದಲೇ ಹೆಜ್ಜೆ ಅಲ್ಲಿ. ಇದು ಎರಡನೇದು ಏನ್ ಹೇಳ್ತಾರೆ, ನಿಮ್ಮ ದೇವರುಗಳು ಏನಿದ್ದಾರೆ, ಎಲ್ಲಿದ್ದಾರೆ ಅಂದ್ರೆ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಮತಾಂತರ ಅಂತಂದ್ರೆ ಬರೇ ಯೇಸುವಿನ ಇದು ಹಾಕೋದಷ್ಟಲ್ಲ, ವೈಚಾರಿಕವಾಗಿಯೂ ನಾವು ಮತಾಂತರ ಆಗ್ತಾ ಇದ್ದೀವಿ. ಅಸತೋಮ ಸದ್ಗಮಯ ಅಂದ್ರೆ ಕತ್ತಲೆಯಿಂದ ಬೆಳಕಿನ ಕಡೆಗೆ, ಅಜ್ಞಾನದಿಂದ ಜ್ಞಾನದ ಕಡೆಗೆ ಹೋಗುವಂತಹ ಶ್ರೇಷ್ಠ ಸಂಸ್ಕೃತಿ ಇವತ್ತು ಆರಿಸೋ ಸಂಸ್ಕೃತಿ ಈ ಕೆಟ್ಟ ಕ್ರಿಶ್ಚಿಯನ್ರಿಂದ ಬರ್ತಾ ಇದೆ. ಇದನ್ನು ಒದ್ದು ಓಡಿಸಬೇಕಾಗಿದೆ. ಅದಕ್ಕೋಸ್ಕರ ಈ ಪಡೆ ತಯಾರಾಗ್ತಾ ಇದೆ. ಇವತ್ತು ಹಳ್ಳಿ ಹಳ್ಳಿ ಹೋಗ್ತೀವಿ, ಮನೆ ಮನೆ ಹೋಗ್ತೀವಿ, ಹಿಂದೂ ಧರ್ಮದ ಬಗ್ಗೆ ವಿಚಾರವನ್ನ, ಸಂಸ್ಕಾರವನ್ನ, ಸಂಪ್ರದಾಯವನ್ನ, ಹಬ್ಬ ಹರಿದಿನಗಳನ್ನ ನಾವು ಮನೆ ಮನೆಗೆ ಹೇಳಿ ಹೇಗೆ ಶಾಸ್ತ್ರೋಕ್ತ ಇದೆ, ಹೇಗೆ ವೈಜ್ಞಾನಿಕವಾಗಿದೆ ಅನ್ನುವಂಥದ್ದು ನಾವು ಹೇಳೋರಿದ್ದೀವಿ. ಅದಕ್ಕೋಸ್ಕರ ಇಂತಹ ಪಡೆಯನ್ನ ತಯಾರು ಮಾಡ್ತಾ ಇದ್ದೀವಿ. ಇದರ ಜೊತೆಗೆ ಹಳ್ಳಿ ಹಳ್ಳಿಗಳಿಗೆ ಇವತ್ತು ಹೊಕ್ಕುತ್ತಾ ಇರುವಂತ ಆ ಪಾದ್ರಿಗಳನ್ನ ಒದ್ದು ಓಡಿಸೋಗೋಸ್ಕರನೇ ಈ ಪಡೆ ತಯಾರಿದೆ ಅಂತ ನಾವು ನೆನಪಿಟ್ಕೊಳ್ಳಿ. ಈಗ ಸ್ವಲ್ಪ ಬೆಂಕಿ ಹಚ್ತೀನಿ, ನಮ್ಮ ದೇವರ ಸುಟ್ಟು ಹೋಗ್ತಾನ ಅಥವಾ ನಿಮ್ ದೇವರ ಸುಟ್ಟು ಹಾಕ್ತಾನ ನೋಡೋಣ ಅಂತ ಹೇಳಿ ಬೆಂಕಿಯೊಳಗೆ ಕಲ್ಲು ಹಾಕಿದ್ರು, ಕಲ್ಲು ಸುಡ್ಲಿಲ್ಲ, ಅದನ್ನ ಹಾಕಿದ್ರು ಸುಟ್ಟು ಹೋಯ್ತು. ಬಡ್ಡಿ ಮಕ್ಕಳ್ರೆ ಈ ರೀತಿ ಮೋಸ ಮಾಡ್ತೀರಿ. ಶಾಸ್ತ್ರ, ವಿಜ್ಞಾನ, ಸಾವಿರಾರು ವರ್ಷದಿಂದ ಬಂದಂತಹ ಹಿಂದೂ ಧರ್ಮವನ್ನ, ಹಿಂದೂ ಸಂಪ್ರದಾಯವನ್ನ ನಾಶ ಮಾಡಕ್ಕೆ ನಿಮ್ಮ ಅಪ್ಪ ಅಲ್ಲ, ಯೇಸುವಿನ ಅಪ್ಪ ಬಂದರೂ ಸಾಧ್ಯ ಇಲ್ಲ. ಗದಗ ಜಿಲ್ಲೆಯಲ್ಲಿ 10,000 ಜನ ಮತಾಂತರ ಆಗಿದ್ದಾರೆ. 10,000 ಜನ. ಸೊ ಇದು ಒಂದು ಬಹಳ ಗಂಭೀರವಾದಂತಹ ವಿಚಾರವನ್ನು ತಗೊಂಡೆ ಇವತ್ತಿನ ಪಥಸಂಚಲನದ ಹಿನ್ನೆಲೆಯಲ್ಲಿ ಮತಾಂತರದ ಸಂಬಂಧಪಟ್ಟಾಗೆ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ. ಪ್ರಮೋದ್ ಮುತಾಲಿಕ್ ಮಾಡಿದಂತಹ ಭಾಷಣ ಎಷ್ಟಕ್ಕೆ ಸರಿ ನೋಡಿ. ನಮ್ಮ ರಾಜ್ಯದಲ್ಲಿ ಒಂದು ರೀತಿಯಲ್ಲಿ ವೈವಿಧ್ಯತೆಯಲ್ಲಿ ಏಕತೆ ಎನ್ನುವಂತಹ ವಿಚಾರ ನಮ್ಮ ದೇಶದಲ್ಲಿರುವಂಥದ್ದು, ನಮ್ಮ ರಾಜ್ಯದಲ್ಲಿರುವಂಥದ್ದು, ಎಲ್ಲ ಜಾತಿ, ಮತ, ಪಂಗಡ, ಭಾಷಾವಾರು, ಜಾತಿವಾರು ಎಲ್ಲರೂ ಇರುವಂತಹ ಒಂದು ರಾಜ್ಯದಲ್ಲಿ ಇಂತಹ ಸಿದ್ಧಾಂತಗಳನ್ನಿಟ್ಟುಕೊಂಡು ಯಾವ ರೀತಿಯಲ್ಲಿ ಒಂದು ಧರ್ಮವನ್ನು ಬೆಳೆಸುವಂತಹ ಪ್ರಯತ್ನ ಮಾಡ್ತೀರಾ, ಅಥವಾ ಯಾವುದೇ ಧರ್ಮವನ್ನು ಇನ್ನಿಲ್ಲದಂತೆ ಮಾಡುವಂತಹ ಪ್ರಯತ್ನವನ್ನು ಮಾಡೋಕ್ಕೆ ಸಾಧ್ಯ ಇದೆಯಾ ಅಂತ. ಇದರಿಂದಾಗಿ ತಾವು ಪಡೆಯುವಂತಹ ಪ್ರತಿಫಲವಾದರೂ ಏನು? ಸೊ ಇದು ಬೆಳವಣಿಗೆ ನಡುವೆ ಅವರ ವಿಚಾರಗಳು ಚರ್ಚೆ ನಡೀತಾ ಇದ್ದು ಸಾಮಾಜಿಕ ಜಾಲತಾಣದಲ್ಲಿ ನೋಡಿ. ಪ್ರಮೋದ್ ಮುತಾಲಿಕನಿಗೆ, ಆತನ ಭಾಷಣಗಳಿಗೆ ಕೆಲವೊಂದು ಚಿಂತಕರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದರು. ಅವರದ್ದು ನೋಡಿ, ಭಾಷಣ ಮಾಡಿದ್ರೇ ಹೊಟ್ಟೆಪಾಡಿಗೋಸ್ಕರ ಸಿಗೋದು. ಒಂದು ವೇದಿಕೆಗೆ 25,000 30,000 ಅಂತ ಕರ್ಕೊಂಡು ಬರುವಂತಹ ಜನರಿರ್ತಾರೆ. ಜನಪ್ರತಿನಿಧಿಗಳು ಅವರನ್ನು ಕರ್ಕೊಂಡು ಬರ್ತಾರೆ, ವೇದಿಕೆಯಲ್ಲಿ ಭಾಷಣ ಮಾಡಿಸಿ ಯಾವುದಾದ್ರೂ ಒಂದು ಚಾನಲಲ್ಲಿ ಲೈವ್ ಹಾಕಿಸ್ತಾರೆ. ಅದು ಜನರನ್ನು ಒಂದು ರೀತಿಯಲ್ಲಿ ಕೊರಿತಾ ಇರುತ್ತೆ. ಸೊ ಇದಕ್ಕಾಗಿಯೇ ಇಂತಹ ಮುತಾಲಿಕ್ನಂತಹ ವ್ಯಕ್ತಿಗಳನ್ನು, ಸೂಲಿಬೆಲೆಯಂತಹ ವ್ಯಕ್ತಿಗಳನ್ನು ಬಳಸ್ಕೋತಾರೆ ಎನ್ನುವಂತಹ ವಿಚಾರವನ್ನು ಪ್ರಸ್ತಾಪ ಮಾಡಿಕೊಂಡು ಒಂದು ಭಾಷಣ ಕೂಡ ಬಂದಿತ್ತು. ನಿಜವಾಗ್ಲೂ ಅಂದರೆ ಇವರು ಧರ್ಮವನ್ನು ಬೆಳೆಸೋರು ಖಂಡಿತವಾಗಿಯೂ ಅಲ್ಲ. ನೋಡಿ, ಪ್ರಮೋದ್ ಮುತಾಲಿಕ್ ಇರ್ಬೋದು, ಸೂಲಿಬೆಲೆ ಇರ್ಬೋದು, ಅಥವಾ ಇನ್ನು ನಮ್ಮ ಪುನೀತ್ ಕೇರಳಿ ಇರ್ಬೋದು, ಹಿಂದುತ್ವ ಅಂತ ಹೇಳಿಕೊಂಡು ಅವರು ಸ್ವತಃ ಬೆಳಿತಾರೆ ಹೊರತು ಯಾರನ್ನೂ ಬೆಳೆಸೋದಕ್ಕೆ ಹೋಗೋದಿಲ್ಲ. ನೋಡಿ, ಒಂದು ಪ್ರಶ್ನೆಯನ್ನು ಅವರಲ್ಲಿ ನಾವು ನೇರವಾಗಿ ಕೇಳಬೇಕು. ಎಲ್ಲಿ ಕ್ರೈಸ್ತ ಸಮುದಾಯ ಬಡವರನ್ನು ಕೇಂದ್ರೀಕರಿಸಿ ಅವರ ಮನೆಗಳಿಗೆ ಹೋಗಿ ಅವರ ಸಿದ್ಧಾಂತಗಳನ್ನು ಹೇಳಿಕೊಟ್ಟು
ಅವರನ್ನು ಮನ ಪರಿವರ್ತನೆ ಮಾಡಿ ಮತಾಂತರ ಮಾಡ್ತಾರೆ ಅಂತ ಹೇಳಿದಂತಹ ಮುತಾಲಿಕ್ ಅದೇ ನೋಡಿ ಬಡವರನ್ನು ನೋಡಿ ಅಂತಹ ನಿಮ್ಮ ಹಿಂದೂ ಧರ್ಮದಲ್ಲಿರುವಂತಹ ಬಡವರು ಅಥವಾ ಶೋಷಣೆಗೊಳಪಟ್ಟವರನ್ನು ಮೀಟಾಗಿ ತಾವು ಕೂಡ ಮಾಡ್ಬೋದಲ್ವಾ? ತಾವು ಕೂಡ ಸಹಾಯ ಮಾಡಿದರೆ ತಮ್ಮ ಹಿಂದುತ್ವ ಏನೆನ್ನುವುದನ್ನು ಅವರಿಗೂ ಪರಿಚಯ ಮಾಡಿಕೊಡ್ಬೋದಲ್ವಾ? ಬರೀ ಈ ಒಂದು ಹೋರಾಟದ ಅಥವಾ ಈ ಒಂದು ವೇದಿಕೆಗಳಲ್ಲಿ ಬುರುಡೆ ಭಾಷಣವನ್ನು ಬಿಟ್ಟು 4 ಕಾಸು ತಗೊಂಡು ಹೋಗುವಂತಹ ನಿಮ್ಮಿಂದ ಹಿಂದುತ್ವದ ಪಾಠವನ್ನು ಮುಗ್ಧ ಹಿಂದೂಗಳು ಕಲಿಬೇಕಾ ಎನ್ನುವಂತಹ ಪ್ರಶ್ನೆ ಇವತ್ತು ಉದ್ಭವ ಆಗಿರುವಂಥದ್ದು. ಕ್ರೈಸ್ತ ಸಮುದಾಯವಂತೂ ಇವರನ್ನು ಬಿಡೋದಕ್ಕೆ ಹೋಗೋದೇ ಇಲ್ಲ, ಅಟ್ಟಾಡಿಸಿ ಹೊಡೆಯುವಂತೆ ಹೊಡಿತಾ ಇದ್ದಾರೆ. ಇಡೀ ರಾಜ್ಯದಾದ್ಯಂತ ಕ್ರೈಸ್ತರ ಧ್ವನಿ ಕೇಳಿ ಬರ್ತಾ ಇರೋದು ಇದೇ ಮೊದಲು. ಅವರು ಯಾರ ತಂಟೆಗೂ ಹೋಗೋದಿಲ್ಲ. ಅವರ ಕೆಲವೊಂದು ಬೆಳವಣಿಗೆಗಳು ಯಾವ ರೀತಿ ಇರುತ್ತೆ ಅಂತ ಹೇಳಿದರೆ ನೋಡಿ, ನಮ್ಮ ಈ ಒಂದು ಕರಾವಳಿಯನ್ನೇ ಹೆಚ್ಚಾಗಿ ಗಮನಿಸಿದ್ರು ಶಾಲೆಗಳು, ಕಾಲೇಜುಗಳು, ಸೊ ಅಂತಹ ವಿದ್ಯಾಸಂಸ್ಥೆಗಳನ್ನು ಕಟ್ಟುವಂತಹ ಪ್ರಯತ್ನವನ್ನು ಮಾಡ್ತಾರೆ ಹೊರತು ಧರ್ಮದಲ್ಲಿ ಎಲ್ಲಿ ಕೊಳಕಿದೆ ಅದನ್ನು ಹೊಕ್ಕುವಂತಹ ಪ್ರಯತ್ನಗಳನ್ನು ಅವರು ಮಾಡೋದು ನಾವು ಗಮನಿಸಿರಲಿಲ್ಲ, ಅಥವಾ ಇನ್ನೊಬ್ಬರ ಮೇಲೆ ದ್ವೇಷ ಭಾಷಣ ಮಾಡುವುದನ್ನು ನಾವು ಗಮನಿಸಿರಲಿಲ್ಲ. ಆದರೆ ತಮ್ಮ ಧರ್ಮದ ವಿರುದ್ಧವಾಗಿ, ತಮ್ಮ ಸಿದ್ಧಾಂತಗಳ ವಿರುದ್ಧವಾಗಿ ಯಾವನೇ ಒಬ್ಬ ಮಾತಾಡಿದರೂ ಅವನನ್ನು ಸುಮ್ಮನೆ ಅಲ್ಪಸಂಖ್ಯಾತರು ಎನಿಸಿಕೊಂಡು ಇವಾಗ ಮುಸ್ಲಿಂ ಸಮುದಾಯದಲ್ಲಿ ಆಗುವಂತಹ ಒಂದು ಬೆಳವಣಿಗೆ ಇದೆ. ಅಂದರೆ ಅವರು ಏನು ಮಾತಾಡಿದರೂ ನಾವಾಯಿತು, ನಮ್ಮ ಪಾಡಾಯಿತು ಅಂತ ಕೆಲವೊಂದು ನಾಯಕರು ಸುಮ್ಮನೆ ಇರ್ತಾರೆ. ಆದರೆ ಕ್ರೈಸ್ತರು ಆ ರೀತಿ ಇರೋದಕ್ಕೆ ಇಚ್ಛೆ ಪಡೋದಿಲ್ಲ ಅನ್ನೋದು ಈ ಒಂದು ಬೆಳವಣಿಗೆಯಿಂದ ಅಂತೂ ಸ್ಪಷ್ಟ ಆಯಿತು. ಬೇಕಾಬಿಟ್ಟಿಯಾಗಿ ಪ್ರಮೋದ್ ಮುತಾಲಿಕ್ ಇನ್ನೆಂದೂ ಅವರ ಧರ್ಮದ ವಿರುದ್ಧವಾಗಿ ಯಾವುದೇ ವೇದಿಕೆಗಳಲ್ಲಿ ಮಾತಾಡಲೇಬಾರ್ದು ಅನ್ನೋಷ್ಟರ ಮಟ್ಟಿಗೆ ಅಷ್ಟೊಂದು ಕಠಿಣವಾಗಿ ಕಾನೂನಾತ್ಮಕವಾಗಿ ಕೂಡ ಅವರು ಬೆಳವಣಿಗೆಗಳನ್ನು ತಂದರು. ಇದು ಹೇಳುವಂಥದ್ದು ನೋಡಿ, ಎಲ್ರಿಗೂ ಇಲ್ಲಿ ಬದುಕುವಂತಹ, ಇಲ್ಲಿ ಬೆಳೆಯುವಂತಹ ಅಧಿಕಾರ ನಮ್ಮ ಭಾರತೀಯ ಸಂವಿಧಾನ ಕೊಟ್ಟಿದೆ. ಸೊ ಆ ಒಂದು ಸಂವಿಧಾನದಡಿಯಲ್ಲಿ ಯಾರೆಲ್ಲ ಹೋಗ್ತಾ ಇದ್ದಾರೆ ಅವರನ್ನ ಎದುರಿಸೋಕೆ ಇಂತಹ ಕಪಟ ಹಿಂದುತ್ವದಾರಿಗಳಿಗೆ ಕಷ್ಟ ಆಗೋದು ಗ್ಯಾರಂಟಿ. ಸೊ ಸ್ನೇಹಿತರೆ, ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.